ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ನಾನು ಆಂಧ್ರ ಪ್ರದೇಶ್ ಟ್ರಿಪ್ಪಿಂದ ಸುಮಾರು ಜಾಗಗಳನ್ನು ವಿಸಿಟ್ ಮಾಡಿದ ಒಂದು ವಿಡಿಯೋವನ್ನು ನಿಮ್ಗೆ ಕೊಟ್ಟಿದ್ದೆ ಅಲ್ವಾ. ಅದು ಮೊದಲು ನಾವು ಬೆಂಗಳೂರಿಂದ ಹೊರಟು ಯಾಗಂಟಿ ಅಂತ ಅಲ್ಲಿ ಉಮಾಮಹೇಶ್ವರ ಟೆಂಪಲ್ ನೋಡಿದ್ವಿ, ನಂದ್ಯಾಲಕ್ಕೆ ಬಂದ್ವಿ, ನಂದ್ಯಾಲಲ್ಲಿ ಮಹಾನಂದಿ ಟೆಂಪಲ್ ನೋಡಿದ್ವಿ. ಅಲ್ಲಿಂದ ನಾವು ಶ್ರೀಶೈಲಕ್ಕೆ ಬಂದ್ವಿ. ಶ್ರೀಶೈಲಕ್ಕೆ ಬರುವಾಗ ದಾರಿ ಮೇಲೆ 2 ಪ್ಲೇಸ್ಗಳನ್ನು ನೋಡಿಕೊಂಡು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿಕೊಂಡು ಮರುದಿವಸ ಅಲ್ಲಿಂದ ಹೊರಟು ನಾವು ವಿಜಯವಾಡಕ್ಕೆ ಬರ್ತಾ ದಾರಿ ಮೇಲೆ ಪಾನಕ ನರಸಿಂಹ ಟೆಂಪಲ್ ನೋಡಿದ್ವಿ, ಅಲ್ಲಿಂದ ಕನಕದುರ್ಗ ಟೆಂಪಲ್ ನೋಡಿದ್ವಿ. ಹಾಗೆ ನಾನು ಎಲ್ಲನೂ ನಿಮಗೆ ಅದರ ನಂತರ ಪೆನುಕೊಂಡ ಹೋದ್ವಿ, ದ್ವಾರಕಾ ತಿರುಪತಿ ನೋಡಿದ್ವಿ ನೆಕ್ಸ್ಟ್ ಡೇ. ಹಾಗೆ ಪೆನುಕೊಂಡದಲ್ಲಿ ವಾಸವಿ ದೇವಾಲಯ ನೋಡಿದ್ವಿ. ಅದೆಲ್ಲ ನಾನು ನಿಮಗೆ ಕೊಡ್ತಾ ಬಂದಿದ್ದೆ ಅಲ್ವಾ. ಅಲ್ಲಿಂದ ಮುಗಿಸ್ಕೊಂಡು ನಾವು ವಿಶಾಖಪಟ್ಟಣಮನ್ನು ತಲುಪ್ತೇವೆ. ವಿಶಾಖಪಟ್ಟಣಮಿಗೆ ಬಂದ ಮೇಲೆ ವಿಶಾಖಪಟ್ಟಣಮಲ್ಲಿ ನಾವು ರಾತ್ರಿ ಬಂದು ತಲುಪಿ ಉಳಿದು ಮರುದಿವಸ ನಾವು ಬೋರಾ ಕೇವ್ಸ್ ನೋಡೋಕ್ಕೆ ಹೋಗ್ತೀವಿ. ಹಾಗೆ ಅಲ್ಲಿಂದ ಕೈಲಾಸಗಿರಿ ಅಂತ ಒಂದು ಪಾರ್ಕ್ ಎತ್ತರದಲ್ಲಿದೆ, ಅದು ನೋಡೋಕ್ಕೆ ಹೋಗ್ತೀವಿ. ಆಮೇಲೆ RK ಬೀಚ್ ಅಂತ ಬೀಚಿಗೆ ಬಂದು ಅಲ್ಲೆಲ್ಲ ಆಡಿಕೊಂಡು ರಾತ್ರಿ ನಾವು ವಿಶಾಖಪಟ್ಟಣಮಲ್ಲಿ ಹಾಲ್ಟ್ ಮಾಡ್ತೀವಿ. ಇದು ಎಲ್ಲದರ ಕ್ಲಿಪ್ಪಿಂಗನ್ನು ನಾನು ನಿಮಗೀಗ ವಿಶಾಖಪಟ್ಟಣಮಿಂದ ಶುರು ಮಾಡಿ ನಮ್ಮ ಮುಂದಿನ ಟ್ರಿಪ್ ಏನೇನಿತ್ತು, ವಿಶಾಖಪಟ್ಟಣಮಿಗೆ ಬರುವವರೆಗಿನ ಟ್ರಿಪ್ಪಿನ ವಿಷಯಗಳನ್ನು ನಾನು ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ವಿಶಾಖಪಟ್ಟಣಮಿಂದ ಮುಂದೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ನಾನು ನನ್ನೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಗಳು ಫೋಟೋಗಳ ಮೂಲಕ ನಿಮಗೆ ವಿವರಿಸ್ತಾ ಹೋಗ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನಾವು ಹೋಗಿರೋದು 10 ದಿನಗಳ ನಿರ್ಮಲಾ ಟ್ರಾವೆಲ್ಸಲ್ಲಿ ಆಂಧ್ರ ಪ್ರದೇಶ ಟ್ರಿಪ್ಪು. ನಮಗೆ ಬಿದ್ದಿರೋದು 41,000 ಚಿಲ್ಲರೆ. AC ರೂಮ್ ಬೇಕಾದರೆ, AC ರೂಮ್ ಬೇಡ ಅಂದವರಿಗೆ 1,000 ಚಿಲ್ಲರೆ ಕಡಿಮೆ ಆಗುತ್ತೆ ಚಾರ್ಜಸ್. 40,000ಕ್ಕೆ ಮುಗ್ದೋಗುತ್ತೆ. 10 ದಿನ ಊಟ ತಿಂಡಿ ತಿರುಗಾಟ, ಆಮೇಲೆ ಹೋಟೆಲ್, ಒಳ್ಳೆ ರೂಮು, ಪ್ರತಿಯೊಂದು ಫೆಸಿಲಿಟಿ ಇರುತ್ತೆ. ಆದರೆ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಗಳು ತುಂಬ ರಶ್ಶು. ಸ್ಪೆಷಲ್ ಕ್ಯೂ ಅಲ್ಲಿ ಹೋಗೋದಂತಾದರೆ ಆ ಟಿಕೆಟನ್ನು ನಾವೇ ತೊಗೊಳ್ಬೇಕು. ಕೆಲವು ಕಡೆ 150 ರೂಪಾಯಿ ಇರುತ್ತೆ, ಕೆಲವು ಕಡೆ 300 ರೂಪಾಯಿ ಇರುತ್ತೆ, 100 ರೂಪಾಯಿ ಇರುತ್ತೆ, 50 ರೂಪಾಯಿ ಇರುತ್ತೆ, ಹೀಗೆ ಬೇರೆ ಬೇರೆ ಥರ ಚಾರ್ಜಸ್ ಇರುತ್ತೆ. ನಾವೆಲ್ಲ ಸ್ಪೆಷಲ್ ಕ್ಯೂಗಳಲ್ಲೇ ಹೋದ್ವಿ, ಯಾಕಂದರೆ ತುಂಬ ಟೈಮ್ ತೊಗೊಳುತ್ತಲ್ವ. ನಾರ್ಮಲ್ ಕ್ಯೂ ಅಲ್ಲಿ ಹೋದರೆ ತುಂಬ ರಶ್ ಇತ್ತು ಎಲ್ಲ ಟೆಂಪಲ್ಗಳಲ್ಲೂ. ಹಾಗಾಗಿ ನಾವು ಸ್ಪೆಷಲ್ ಕ್ಯೂಗಳಲ್ಲೇ ಹೋದ್ವಿ. ಇನ್ನು ಬನ್ನಿ, ವಿಶಾಖಪಟ್ಟಣಮಿಂದ ಮುಂದೆ ಯಾವ್ಯಾವ ಜಾಗಗಳಿಗೆ ಹೋದ್ವಿ, ಏನೇನು ನೋಡಿದ್ವಿ ಅಂತ. ಇನ್ನು ನಮಗೆ 2 ದಿನದ ಟ್ರಿಪ್ ಇದೆ. ನಾವು ಶುಕ್ರವಾರ ರಾತ್ರಿ ಬಂದು ಬೆಂಗಳೂರು ತಲುಪ್ತೇವೆ. ನಾನು ಶನಿವಾರ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಶುಕ್ರವಾರ ರಾತ್ರಿ ಬಂದು ನನ್ನ ಎಡಿಟಿಂಗ್ ಎಲ್ಲ ಮುಗಿಸಿ ನಿಮಗೆ ಶನಿವಾರ ಬೆಳಿಗ್ಗೆ ನಾನು ಈ ವಿಡಿಯೋ ಸಿಗುತ್ತೆ ನಿಮಗೆ. ಸ್ವಲ್ಪ ನೆಗಡಿಯಾಗಿದೆ. ಟ್ರಾವೆಲಿಂಗ್ ಅಂದರೆ ಹಾಗೆ ಅಲ್ವಾ, ಬಿಸಿಲಲ್ಲಿ ಓಡಾಡ್ತೀವಿ, ಒಳಗಡೆ ಬಂದು AC ಬಸ್ಸಲ್ಲಿ ಕೂರ್ತೇವೆ, ನೀರು ಕುಡಿತೇವೆ, ಹೀಗೆಲ್ಲ ಮಾಡೋದ್ರಿಂದ ಕೋಲ್ಡ್ ಆಗಿ ಬಿಟ್ಟಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಮುಂಚಿನ ವಿಡಿಯೋಲು ವಾಯ್ಸ್ ಓವರ್ ಗೊತ್ತಾಗಿರ್ಬೋದು. ಕೋಲ್ಡ್ ಆಗಿತ್ತು, ನನಗೆ ಇನ್ನೂ ಕೋಲ್ಡ್ ಇದೆ. ಅದರಲ್ಲೇ ನಿಮಗೆ ನಾನು ವಿಡಿಯೋ ಕೊಡಲೇಬೇಕಲ್ವಾ, ಕೊಡದೇ ಇರೋಕ್ಕಾಗೋದಿಲ್ಲ. ಯಾವ್ಯಾವ ಜಾಗ ನೋಡಿದೆ ಹೋಗೋರಿಗೆ ಉಪಯೋಗ ಆಗಲಿ ಅನ್ನೋದೊಂದೇ ನನ್ನ ಉದ್ದೇಶ ಅಷ್ಟೇ. ಯಾವ್ಯಾವ ಜಾಗ ನೋಡ್ಬೋದು ಏನು ಅಂತ ಎಲ್ಲ ತೋರ್ಸೋಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾಳೆ ನಾವು ಬೆಳಿಗ್ಗೆ ಹೈದರಾಬಾದ್ ಹತ್ತಿರ ಇರುವಂತಹ ರಾಮಾನುಜಮ್ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಇದೆ, ಅದನ್ನು ನೋಡಿಕೊಂಡು ಅಲ್ಲಿಂದ ಮಂತ್ರಾಲಯ ಹೋಗಿ ಮಂತ್ರಾಲಯದಲ್ಲಿ ಹಾಲ್ಟ್ ಮಾಡಿ ನಾಡಿದ್ದು ಲೇಪಾಕ್ಷಿ ಹೋಗಿ ಲೇಪಾಕ್ಷಿ ನೋಡಿಕೊಂಡು ಬೆಂಗಳೂರಿಗೆ ಹೋಗ್ತೇವೆ. ಆದರೆ ನಿಮಗಿದು ವಿಡಿಯೋ ಬರುವಾಗ ಎಲ್ಲನೂ ನಾನು ಸೇರಿಸಿ ವಿಡಿಯೋ ತೋರಿಸ್ತೀನಿ, ನೀವು ನೋಡ್ಬೋದು. ಎಡಿಟಿಂಗ್ ಮಾಡಿ ನಿಮಗೆ ಹಾಕ್ತೇನೆ ನಾನು. ಬನ್ನಿ ಮುಂದೆ ನೋಡ್ತಾ ಹೋಗೋಣ. 10 ದಿನದ ಟ್ರಿಪ್ನಲ್ಲಿ ಎಲ್ಲರೂ ಒಂದೇ ಮನೆಯವ್ರ ಥರ ಆಗ್ತೇವೆ. ನಿರ್ಮಲಾ ಟ್ರಾವೆಲ್ಸ್ನ ಒಂದು ವಿಶೇಷತೆ ಅಂದರೆ ಅವರು ನಮ್ಮನ್ನು ಸುಮ್ಮನೆ ಕೂರಕ್ಕೆ ಬಿಡೋದೇ ಇಲ್ಲ. ಎಷ್ಟು ಎಂಜಾಯ್ ಮಾಡಿಸ್ತಾರಂದರೆ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡಿಸ್ತಾರೆ, ಗೇಮ್ಗಳನ್ನು ಆಟ ಆಡಿಸ್ತಾರೆ, ತರಾವರಿಯಾಗಿ ನಮ್ಮನ್ನು ಮನೋರಂಜನೆ ಕೊಡ್ತಾ ಇರ್ತಾರೆ. ಎಂಥ ಒಳ್ಳೊಳ್ಳೆ ಗೇಮ್ಸ್ಗಳನ್ನೆಲ್ಲ ಆಟ ಆಡಿಸಿದ್ರು ಅಂದರೆ ನನಗೆ 2 ಗೇಮ್ಸಲ್ಲಿ ಪ್ರೈಸು ಬಂತು. ಮುಂದೆ ಇನ್ನೊಮ್ಮೆ ನಾನು ಅದರ ವಿಷಯ ಎಲ್ಲ ನಿಮಗೆ ಮಾತಾಡ್ತೇನೆ. ಹಾಗೆ ನಾವು ಡ್ಯಾನ್ಸು ಬಸ್ಸಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಹೇಗೆ ಟೈಮ್ ಪಾಸ್ ಮಾಡ್ತೀವಿ ಅನ್ನೋದು, ಹೇಗೆ ದಿನಗಳು ಉರುಳಿದೆ ಅನ್ನೋದು ಗೊತ್ತಾಗೋದಿಲ್ಲ. ವಿಶಾಖಪಟ್ಟಣಮಲ್ಲಿ ನಾವು ಫಸ್ಟ್ ನೋಡೋಕೆ ಹೋದ್ವಿ ಬೋರಾ ಕೇವ್ಸ್. ಇದು ಅನಂತಗಿರಿ ಹಿಲ್ಸಿನ ಅರಕು ವ್ಯಾಲಿಯ ಪಕ್ಕದಲ್ಲಿದೆ. ಇದು ಗೋಸ್ಥಾನಿ ಅಂತ ರಿವರಿಂದ ಆಗಿರುವಂತಹ ಬಂಡೆಕಲ್ಲಿನ ಶಿಲೆಗಳು ಅಂತ ಹೇಳ್ತಾರೆ. ಅದು ನ್ಯಾಚುರಲ್ ಲೈಮ್ ಸ್ಟೋನಿಂದ ಆಗಿರುವಂತಹ ಬೋರಾ ಕೇವ್ಸು. ನೋಡೋಕ್ಕೆ 2 ಕಣ್ಣುಗಳು ಸಾಲದು ಫ್ರೆಂಡ್ಸ್. 80 ಮೀಟ್ರು ಡೀಪ್ ಇದೆ. ಅದು ಒಬ್ಬ ಬ್ರಿಟಿಷ್ ಜಿಯೋಲಜಿಸ್ಟ್ 1807ರಲ್ಲಿ ಕಂಡುಹಿಡ್ದ ಅಂತ ಹೇಳ್ತಾರೆ. ಆದರೆ ಈ ದನ ಕಾಯುವ ಜನರಿದಾರಲ್ಲ, ಇದಕ್ಕೊಂದು ಕತೆ ಇದೆ. ಹಳ್ಳಿ ಜನರ ಬಾಯಲ್ಲಿ ದನ ಕಾಯುವ ಜನರು ದನ ಮೇಯ್ತಾ ಇರುವಾಗ ಒಂದು ದನ ಮೇಲಿಂದ ಆ ಬೋರಾ ಕೇವ್ಸ್ ಮೇಲ್ಗಡೆಯಿಂದ ಕೆಳಗೆ ಬಿತ್ತಂತೆ. ಅದು ಕೂಗುವಂತಹ ಸೌಂಡ್ ಕೇಳಿ ಆ ದನ ಕಾಪಾಡುವವನು ಹುಡ್ಕೊಂಡು ಹೋಗುವಾಗ ಅದರ ವಾಯ್ಸ್ ಕೇಳಿ ಬಂದು ನೋಡುವಾಗ ಆ ಕೇವ್ಸಿಂದ ಅಷ್ಟು ಕೆಳಗಡೆ ಇತ್ತಂತೆ. ಹುಡುಕಿ ಬಂದು ನೋಡುವಾಗ ಅದಕ್ಕೆ ಏನೂ ಏಟಾಗಿರಲಿದೆ, ಶಿವನೇ ಕಾಪಾಡಿದ್ದು ಅಂತ ಈ ಬೋರಾ ಕೇವ್ಸ್ ತುಂಬ ಫೇಮಸ್ ಆಯಿತು.
ಅಂತ ಅಲ್ಲಿ ಒಂದು ಶಿವನ ದೇವಾಲಯ ಇದೆ. ನಾವು ಶಿವರಾತ್ರಿ ಸಹ ಹೋದ ಕಾರಣ ಸಿಕ್ಕಾಪಟ್ಟೆ ರಶ್ ಇತ್ತು. ಎಲ್ಲ ಟ್ರೈಬಲ್ ಜನರು ಅಲ್ಲಿ ಬಂದು ಪೂಜೆ ಮಾಡೋಕ್ಕೆ ಶಿವರಾತ್ರಿ ಆದ ಕಾರಣ ಬಂದಿದ್ದರು. ತುಂಬ ಚಂದ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಲೈಟಿಂಗ್ಸ್, ಕಲರ್ಫುಲ್ ಲೈಟಿಂಗ್ ಮಾಡಿರ್ತಾರೆ. ತುಂಬ ಇಳಿಯೋಕ್ಕಿದೆ, ತುಂಬ ದೊಡ್ಡದಾಗಿರುವಂತಹ ಕೇವ್ಸ್ ಇದು. ಈ ಥರ ಕೇವ್ಸು ನೀವು ಇಂಡಿಯಾದಲ್ಲಿ ಎಲ್ಲೂ ನೋಡೋಕ್ಕೆ ನಿಮಗೆ ಸಿಗೋದಿಲ್ಲ. ಅಷ್ಟು ತುಂಬ ದೊಡ್ಡದಾಗಿರುವಂತಹ ಕೇವ್ಸು. ನೋಡೋಕ್ಕೆ ಎರಡು ಕಣ್ಣುಗಳು ಸಾಲದು, ಅಷ್ಟೂ ಚಂದ. ಕಲರ್ಫುಲ್ ಆಗಿರುವ ಲೈಟ್ ಇದೆ, ಒಳಗೆ ಹೋಗ್ತಾ ಇರೋಕ್ಕಿದೆ. ತುಂಬ ಚೆನ್ನಾಗಿದೆ ಎಂಟ್ರೆನ್ಸಲ್ಲೇ. ಹಾಗಾಗಿ ಟ್ರೈಬಲ್ಸ್ ಒಂದು ದೇವಸ್ಥಾನ ಮಾಡಿದ್ದಾರೆ, ಒಳಗೆ ಶಿವಲಿಂಗ ಇದೆ. ಎಲ್ಲ ಜನ ಅವತ್ತು ಪೂಜೆ ಮಾಡೋಕ್ಕೆ ಟ್ರೈಬಲ್ ಜನ ಬಂದಿರೋ ಕಾರಣ ತುಂಬ ರಶ್ಶು ಇತ್ತು. ನೋಡಿ ಎಂಥ ಕಲರ್ಫುಲ್ ಆಗಿದೆ ನೋಡಿ, ಏನೇನು ಕಲರ್ ಲೈಟ್ಗಳನ್ನು ಹಾಕಿರ್ತಾರಲ್ಲಿ. ತುಂಬ ಚಂದ. ಇದನ್ನು ವರ್ಣನೆ ನನಗೆ ಮಾಡೋಕ್ಕೆ ಶಬ್ದಗಳೇ ಇಲ್ಲ. ಕಣ್ಣಲ್ಲಿ ನೋಡಿಯೇ ಆ ಬೋರಾ ಕೇವ್ಸಿನ ಅಂದವನ್ನು ಸವಿಬೇಕಷ್ಟೆ. ಹಾಗೆ ಬೋರಾ ಕೇವ್ಸು ತುಂಬ ಚೆನ್ನಾಗಿರುವ ಕಾರಣ ನಾವಲ್ಲಿ ಸುಮಾರು ಹೊತ್ತು ಇಳಿದು ಹೋಗಿ ಬರೋಕ್ಕೆ ಕೈಕಾಲು ನೋವರು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ತುಂಬ ಚಂದ, ಎಲ್ಲರೂ ಒಮ್ಮೆ ನೋಡಲೇಬೇಕು. ಹಾಗೆ ನೋಡ್ಕೊಂಡು ಹೊರಗಡೆ ಬರುವಾಗ ಅಲ್ಲಿ ಟ್ರೈಬಲ್ಸ್ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಅವರೊಟ್ಟಿಗೆ ಸೇರಿಕೊಂಡು ಯಾರು ಬೇಕಿದ್ರೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ಬೋದಿತ್ತು. ನಾವೆಲ್ಲ ಒಂದು 3-4 ಜನ ನಮ್ಮ ಗ್ರೂಪಿನ ಲೇಡೀಸ್ ಸೇರಿಕೊಂಡು ಡ್ಯಾನ್ಸು ಮಾಡಿದ್ವಿ. ನೋಡಿ ಎಷ್ಟು ಖುಷಿಯ ಸಂದರ್ಭ ಅಲ್ಲ ಇವೆಲ್ಲ. ಸಿಕ್ಕುವಂತಹ ಅಪಾರ್ಚುನಿಟಿ. ಬನ್ನಿ ಅಂತ ಕರಿತಾ ಇದ್ರು ಅವರು. ನಾವು ಅವರೊಟ್ಟಿಗೆ ಸೇರಿಕೊಂಡು ಖುಷಿಯಾಗಿ ಒಂದು ಸ್ವಲ್ಪ ಹೆಜ್ಜೆ ಹಾಕಿದ್ವಿ. ನಮಗೂ ಖುಷಿ, ಅವರು ಖುಷಿಪಟ್ಟರು. ಜನ ಎಲ್ಲ ನೋಡ್ತಾಯಿದ್ರು. ತುಂಬ ಚೆನ್ನಾಗಾಯಿತು. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ವಿಶಾಖಪಟ್ಟಣಮಲ್ಲಿ ಒಂದು ಕೈಲಾಸಗಿರಿ ಅಂತ ಜಾಗ ಇದೆ, ಅದು ನೋಡೋಕ್ಕೆ ಬಂದ್ವಿ. ಈ ಬೋರಾ ಕೇವ್ಸ್ ಅನ್ನೋದು ವಿಶಾಖಪಟ್ಟಣಮಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ನೋಡಿಕೊಂಡು ವಿಶಾಖಪಟ್ಟಣಮಿಗೆ ಬರುವಾಗ ನಾವು ವಿಶಾಖಪಟ್ಟಣಮಲ್ಲೇ ಒಂದು ಕೈಲಾಸಗಿರಿ ಅಂತ ಒಂದು ಎತ್ತರದಲ್ಲಿ ಒಂದು ಗಾರ್ಡನ್ ಥರ, ಅದು ತುಂಬ ಚೆನ್ನಾಗಿದೆ. ಅದನ್ನು ನೋಡ್ಕೊಂಡು ಬಂದ್ವಿ. ಹೋದವರು ಅದನ್ನು ಮಿಸ್ ಮಾಡಲೇಬೇಡಿ. ಆಮೇಲೆ RK ಬೀಚ್ ಅಂತ ಸುಮಾರು ಬೀಚ್ಗಳಿದೆ ವಿಶಾಖಪಟ್ಟಣಮಲ್ಲಿ. ನಾವು ಹೋಗಿರೋದು RK ಬೀಚ್ ಅಂತ. ಅಲ್ಲಿ ಹೋಗಿನೂ ನಾವು ತುಂಬ ಚೆನ್ನಾಗಿ ಸಮುದ್ರದಲ್ಲಿ ಆಟ ಆಡಿಕೊಂಡು ಸಖತ್ತು ಮಜಾ ಮಾಡ್ಕೊಂಡು ಬಂದ್ವಿ. ಏನು ಒಂದು ತಿರುಗಾಡಕ್ಕೆ ಹೋದವಾಗ ಆ ಕ್ಷಣಗಳೇ ತುಂಬ ಚೆನ್ನಾಗಿರುತ್ತಲ್ವ. ತುಂಬ ಚೆನ್ನಾಗಿದೆ ಎಲ್ಲ ಜಾಗಗಳು, ನೋಡುವಂತಹ ಜಾಗಗಳು. ಅಲ್ಲಿಂದ ನಾನು ಹೇಳಿದ್ನಲ್ಲ ನಿಮಗೆ, ಈ ಟ್ರೈಬಲ್ ಡ್ಯಾನ್ಸಲ್ಲಂತೂ ನಾವು ಖುಷಿಪಟ್ಟಿದ್ದು ನೀವು ನೋಡ್ತಾ ಇದ್ದೀರಿ. ಖುಷಿಪಟ್ಟಿದ್ದಕ್ಕೆ ಇತಿಮಿತಿಯೇ ಇಲ್ಲ. ಜೀವನದಲ್ಲಿ ಇಡುವಂತಹ ಕ್ಷಣಗಳಿವೆಲ್ಲ. ಹಾಗೆ ನೋಡಿ, ಇದೇ ಹೇಳಿದ್ನಲ್ಲ ಕೈಲಾಸಗಿರಿ ವಿಶಾಖಪಟ್ಟಣಮಲ್ಲಿ. ಇದನ್ನು ನೋಡಿಕೊಂಡು ನಾವು RK ಬೀಚಿಗೆ ಬಂದು RK ಬೀಚಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ವಿಶಾಖಪಟ್ಟಣಮಲ್ಲಿ ಉಳಿದು ಮರುದಿವಸ ನಾವು ರಾಜಮುಂಡ್ರಿಗೆ ಹೋದ್ವಿ. ರಾಜಮುಂಡ್ರಿಲೂ ಅಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಗೋದಾವರಿ ನದಿ ತೀರ, ಅಲ್ಲಿ ಒಂದು ಶಿವನ ಟೆಂಪಲ್ ಅಂತೂ ಸಖತ್ತಾಗಿದೆ. ಅದನ್ನು ನೋಡಿಕೊಂಡು ನಾವಲ್ಲಿಂದ ಗೋದಾವರಿ ಆರತಿ ನಡೆಯುತ್ತೆ. ಹೇಗೆ ಕಾಶಿಯಲ್ಲಿ ಹಾಗೆ ಹರಿದ್ವಾರದಲ್ಲಿ ಎಲ್ಲ ಗಂಗಾರತಿ ನಡೆಯುತ್ತಲ್ಲ, ಅದೇ ಥರ ಗೋದಾವರಿ ಆರತಿ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದನ್ನು ನಾವು ನೋಡಿಕೊಂಡು, ನೋಡಿ ಇದು ನಾನು ತೋರಿಸ್ತಾ ಇರೋದು ಶಿವನ ಟೆಂಪಲ್ಲು. ಇದು ಉಜ್ಜಯಿನಿ ಟೆಂಪಲ್ ರೆಪ್ಲಿಕಾ ಅಂತ ಹೇಳ್ತಾರೆ. ದೊಡ್ಡ ಶಿವಲಿಂಗ ಇದೆ, ತುಂಬ ಚೆನ್ನಾಗಿದೆ. ಈ ಟೆಂಪಲ್ ನೋಡೋಕ್ಕೆ ಸಮಯನೂ ಬೇಕು. ಇತ್ತೀಚೆಗೆ ಈಗೊಂದು 3-4 ವರ್ಷದಲ್ಲಿ ಆಗಿರುವಂತಹ ದೇವಸ್ಥಾನ ಇದು. ಇದನ್ನಂತೂ ಪ್ರತಿಯೊಬ್ಬರು ನೋಡಲೇಬೇಕು, ಅಷ್ಟೂ ಚೆಂದ ಇದೆ. ನಾನು ಪೂರ್ತಿ ತೋರ್ಸೋಕ್ಕಾಗಲ್ವಲ್ಲ, ಹಾಗಾಗಿ ನಾನು ನೋಡಿ ಶಿವನೂ ಅಲ್ಲಿ ದೊಡ್ಡ ಶಿವಲಿಂಗ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ನಾನು ಝೂಮ್ ಮಾಡಿ ತೋರಿಸಿದೆ ನಿಮಗೆಲ್ರಿಗೂ. ಕಣ್ಣು ಸಾಲದು, ಈ ದೇವಸ್ಥಾನ ನೋಡೋಕ್ಕೆ ಕಣ್ಣು ಸಾಲದು. ಅಲ್ಲಿಂದ ನಾವು ಗೋದಾವರಿ ನದಿ ತೀರಕ್ಕೆ ಹೋಗಿ ಗೋದಾವರಿ ಆರತಿ ನೋಡೋಕ್ಕೆ ಹೋದ್ವಿ. ತುಂಬ ಚೆನ್ನಾಗಿತ್ತದು. ಅದರ ಕ್ಲಿಪ್ಪಿಂಗ್ಸು ನಾನು ನಿಮಗೆ ಹಾಕ್ತೇನೆ ನೋಡಿ. ಗೋದಾವರಿ ಆರತಿ ಹೇಗೆ ನಾನು ಮೊದಲೇ ಹೇಳಿದೆ, ಕಾಶಿ ಹಾಗೂ ಹರಿದ್ವಾರದಲ್ಲಿ ನಡೆಯುತ್ತಲ್ಲ, ಅದೇ ಥರ ಗೋದಾವರಿ ಆರತಿನೂ ತುಂಬ ಚೆನ್ನಾಗಿತ್ತು. ಗೋದಾವರಿ ನದಿಗಿರುವಂತಹ ಬ್ರಿಡ್ಜಿಗೂ ಅಷ್ಟೇ ಕಲರ್ಫುಲ್ ಲೈಟಿಂಗ್ಸ್ ಮಾಡಿರ್ತಾರೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಎಲ್ಲನೂ ನೋಡಿಕೊಂಡು ನಾವು ಆಮೇಲೆ ಅಲ್ಲಿ ರಾತ್ರಿ ಉಳ್ಕೊಂಡ್ವಿ. ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಭದ್ರಾಚಲಮಿಗೆ ಬಂದ್ವಿ. ಭದ್ರಾಚಲಂ ಕೂಡ ತುಂಬ ಚೆನ್ನಾಗಿದೆ. ಭದ್ರಾಚಲಮಲ್ಲಿ ಶ್ರೀರಾಮನ ಸೀತಾರಾಮ ಟೆಂಪಲ್ ಇದೆ, ಅದು ತುಂಬ ಚೆನ್ನಾಗಿದೆ. ಅದು ಪ್ರಶಾಂತವಾಗಿತ್ತು, ತುಂಬ ಜನಸಂದಣಿ ಇರಲಿಲ್ಲ, ಏನಿರಲಿಲ್ಲ. ನೋಡೋಕ್ಕೆ ತುಂಬ ಖುಷಿಯಾಯಿತು ನಮಗೆಲ್ಲರಿಗೂ. ಅದನ್ನೆಲ್ಲ ನೋಡಿ ಎಷ್ಟು ದೇವಸ್ಥಾನಗಳನ್ನು ವಿಸಿಟ್ ಮಾಡಿದ್ದೀವಿ ನಾವು ಆಂಧ್ರ ಟ್ರಿಪ್ಪಲ್ಲಿ. ಅಂದರೆ ಇನ್ನೂ ಬೇಕಾದಷ್ಟು ದೇವಸ್ಥಾನಗಳು ಇದೆ. ಮೇನ್ ದೇವಸ್ಥಾನಗಳನ್ನೆಲ್ಲ ನಾವು ವಿಸಿಟ್ ಮಾಡಿದ್ದೇವೆ. ನಿರ್ಮಲಾ ಟ್ರಾವೆಲ್ಸಲ್ಲಿ ನಮ್ಮ ಗೈಡು ಕರ್ಕೊಂಡು ಎಷ್ಟು ಚೆನ್ನಾಗಿ ಕೂಲಾಗಿ ನಮ್ಮನ್ನು ಎಲ್ಲ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ಖುಷಿಯಾಗತ್ತೆ. ನಾವೇ ಹೋದರೆ ತುಂಬ ಕಷ್ಟಪಡಬೇಕು ಎಲ್ಲ ಜಾಗಗಳನ್ನು ನೋಡೋಕ್ಕೆ. ನೋಡಿ ಗೋದಾವರಿ ಆರತಿ ಎಷ್ಟು ಚೆನ್ನಾಗಿದೆ, ಬ್ರಿಡ್ಜ್ ಎಷ್ಟು ಚೆನ್ನಾಗಿದೆ, ಎಲ್ಲ ನೋಡಿಕೊಂಡು ಹೇಳಿದ್ನಲ್ಲ ಆವತ್ತು ನಾವು ಅಲ್ಲೇ ಉಳ್ಕೊಂಡು ಮರುದಿವಸ ನಾವು ಭದ್ರಾಚಲಮಲ್ಲಿ ಶ್ರೀರಾಮನ ದೇವಸ್ಥಾನ ನೋಡೋಕ್ಕೆ ಹೋದ್ವಿ. ನಾವು ಕಾಶಿಯಲ್ಲಿ ಹರಿದ್ವಾರದಲ್ಲಿ ಎಲ್ಲ ಕಡೆ ಗಂಗಾರತಿ ನೋಡಿದ್ವಿ. ಇದು ಗೋದಾವರಿ ಆರತಿಯನ್ನು ನೋಡುವಂತಹ ಒಂದು ಆಪರ್ಚುನಿಟಿ ಸಿಕ್ಕಿತು ನಮಗೆ. ಗೋದಾವರಿ ಸಪ್ತ ನದಿಗಳಲ್ಲಿ ದಕ್ಷಿಣದ ಗಂಗೆ ಅಂತ ಹೇಳ್ತಾರೆ.
ಹಾಗಾಗಿ ಅದು ಒಂದು ಪುಣ್ಯವಾದಂತಹ ನಮ್ಮ ಸಮಯ ನೋಡಿ. ಹಾಗೆ ಶ್ರೀರಾಮನ ಟೆಂಪಲ್ ನೋಡಿಕೊಂಡು ಗೋದಾವರಿ ನದಿಯ ತೀರಕ್ಕೆ ಹೋಗಿ ಸೂರ್ಯ ಮುಳುಗುನೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಸಮಯ ಕಳೆದು ಇದೆಲ್ಲ ನಮ್ಮ ಬಸ್ಸಿನ ಮಹಿಳಾ ಮಣಿಯರು. ಮರುದಿನ ನಾವು ಭದ್ರಾಚಲಮಿಂದ ಹೊರಟು ಸ್ವರ್ಣಗಿರಿಯ ದೇವಸ್ಥಾನಕ್ಕೆ ಹೋಗ್ತೀವಿ. ತುಂಬ ಚೆನ್ನಾಗಿರುವಂತಹ ವೆಂಕಟೇಶ್ವರ ಸ್ವಾಮಿ ಕಣ್ಣು ಸಾಲದು, ಹಾಗೆ ಆಂಜನೇಯ ಹಾಗೂ ಜಲನಾರಾಯಣ ಇವುಗಳನ್ನೆಲ್ಲ ನೋಡಲಿಕ್ಕೆ ಫ್ರೆಂಡ್ಸ್ ಕಣ್ಣು ಸಾಲದು. ಜೀವನದಲ್ಲಿ ಇವುಗಳನ್ನೆಲ್ಲ ಒಮ್ಮೆ ನೋಡಲೇಬೇಕು. ಆಮೇಲೆ ನಾವು ಸುರೇಂದ್ರಪುರಿ ನೋಡಿಕೊಂಡು ಯಾದಗಿರಿ ಗುಟ್ಟದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನೋಡೋಕ್ಕೆ ಬಂದ್ವಿ. ಕಣ್ಣು ಸಾಲದು ಫ್ರೆಂಡ್ಸ್, ಪೂರ್ತಿ ಚಿನ್ನ ಇದೆ ಒಳಗಡೆ, ಹೇಳೋಕ್ಕೆ ನನಗೆ ಬಾಯಿಯೇ ಇಲ್ಲ. ಅವತ್ತಲ್ಲೇ ಉಳ್ಕೊಂಡು ಮರುದಿವಸ ನಾವು ಮಂತ್ರಾಲಯಕ್ಕೆ ಬರ್ತಾ ದಾರಿ ಮೇಲೆ ಶ್ರೀ ರಾಮಾನುಜಮ್ ಅವರ ದೊಡ್ಡ ಸ್ಟ್ಯಾಚು ಮಾಡಿದ್ದಾರೆ ಹೈದರಾಬಾದ್ ಹತ್ತಿರ. ಅದನ್ನು ನೋಡಿದ್ವಿ. ಅದು ಅಷ್ಟೇ ಎಷ್ಟು ಚಂದ ಮಾಡಿದಾರಂದರೆ ಎಲ್ಲರೂ ಅದನ್ನೊಮ್ಮೆ ನೋಡಲೇಬೇಕು. ಅಷ್ಟೂ ಚಂದ ಇದೆ, ಎಂಥ ಚಂದ ಕೆತ್ತನೆಗಳು. ಒಳಗಡೆ ಅಂತೂ ದೇವಸ್ಥಾನಗಳು ಇಲ್ಲದ ದೇವರಿಲ್ಲ. ಕಣ್ಣು ಸಾಲದು. ಎಷ್ಟೋ ಸಾವಿರ ಕಿಲೋ ಚಿನ್ನದ ರಾಮಾನುಜಮ್ ಅವರ ವಿಗ್ರಹವೂ ಇದೆ ಒಳಗಡೆ. ಅಬ್ಬಬ್ಬಬ್ಬಾ, ಇದನ್ನು ವರ್ಣನೆ ಮಾಡಲಿಕ್ಕೆ ನನಗೆ ಶಬ್ದಗಳೇ ಇಲ್ಲ. ಜೀವನದಲ್ಲಿ ಸಾಧ್ಯ ಆದವಾಗ, ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಹೋಗಿ ಎಲ್ಲರೂ ಇದನ್ನೆಲ್ಲ ನೋಡ್ಕೊಂಡು ಬನ್ನಿ. ಯಾಕಂದರೆ ಇವೆಲ್ಲ ನಾವು ನೋಡಿ ಖುಷಿ ಪಡುವಂತಹ, ಮನಸ್ಸಿಗೆ ಸಂತೋಷ ಕೊಡುವಂತಹ ಜಾಗಗಳು ಇವೆಲ್ಲ. ಅದನ್ನೆಲ್ಲ ನೋಡಿಕೊಂಡು ನಾವು ಮಂತ್ರಾಲಯಕ್ಕೆ ಬಂದ್ವಿ. ಮಂತ್ರಾಲಯಕ್ಕೆ ಬಂದು ರಾತ್ರಿ ಮಂತ್ರಾಲಯದಲ್ಲಿ ಆವತ್ತು ಏನಾಗಿತ್ತಂದರೆ, ನಾವು ಮಂತ್ರಾಲಯಕ್ಕೆ ಗುರುವಾರ ಬಂದ್ವಿ. ಗುರುವಾರ ಬಂದರೆ ಅದೇ ದಿನ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಸ್ವೀಕರಿಸಿದ ದಿನ ಆಗಿತ್ತು. ಹಾಗಾಗಿ ಎಷ್ಟು ಚಂದ ತೆಪ್ಪೋತ್ಸವ ಕಣ್ತುಂಬಿಸ್ಕೊಂಡ್ವಿ ನಾವು. ನಿಮಗಾಗಿ ನಾನು ಅದನ್ನು ಕೊಡ್ತಾ ಇದ್ದೀನಿ ನೋಡಿ. ತೆಪ್ಪೋತ್ಸವ ನಡೀತಾ ಇರುವಂತಹ ವಿಡಿಯೋ ರೆಕಾರ್ಡಿಂಗು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಆಮೇಲೆ ತೆಪ್ಪೋತ್ಸವ ಎಲ್ಲ ಮುಗಿಸಿ ಉತ್ಸವ ಮೂರ್ತಿನ ದೇವಸ್ಥಾನದ ಒಳಗೆ ತೊಗೊಂಡು ಬಂದರು. ಆಮೇಲೆ ಚಿನ್ನದ ರಥ, ಬೆಳ್ಳಿ ರಥ ಎಲ್ಲ ಸೇವೆ ಎಲ್ಲ ನಡೆಯುತ್ತಲ್ಲ, ಎಷ್ಟು ಚೆನ್ನಾಗಿತ್ತಂದರೆ ಅಪ್ಪ, ನನಗೆ ವರ್ಣನೆ ಮಾಡಲಿಕ್ಕೆ ಶಬ್ದಗಳೇ ಇಲ್ಲ. ನಮ್ಮ ಪುಣ್ಯ ಈ ಒಂದು ಒಳ್ಳೆಯ ದಿನ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ. ದೇವರ ದರ್ಶನ ಅಷ್ಟು ಚೆನ್ನಾಗಾಯಿತು. ಎಲ್ಲ ಸೇವೆಗಳನ್ನು ನೋಡೋಕ್ಕೂ ಸಿಕ್ತು. ತೆಪ್ಪೋತ್ಸವ ನೋಡೋಕ್ಕಂತೂ ಕಣ್ಣು ಸಾಲದಾಗಿತ್ತು, ಅಷ್ಟು ಚೆನ್ನಾಗಿತ್ತು. ತುಂಬ ಜೋರಾಗಿ ಭಜನೆಗಳನ್ನು ಹಾಡ್ತಾಯಿದ್ರು. ಅದರ ಒಟ್ಟಿಗೆ ಈ ತೆಪ್ಪೋತ್ಸವ ನಡೀತಾ ಇತ್ತಲ್ಲ, ಭಜನೆಗಳಲ್ಲಿ ಹಾಕುವಂಗಿಲ್ಲ ಅಂತ ನಾನು ಹಾಕಲಿಲ್ಲ. ಧನ್ಯರಾದ್ವಿ ನಾವು. ಅಲ್ಲಿಂದ ಹೊರಟು ನಾವು ವಾಪಸ್ ಬೆಂಗಳೂರಿಗೆ ಮರುದಿವಸ ಬರುವಾಗ ಲೇಪಾಕ್ಷಿ ನೋಡಿಕೊಂಡು, ಲೇಪಾಕ್ಷಿಯ ಸುಂದರ ಚಿತ್ರಣಗಳನ್ನು ನಿಮಗೆ ಒಂದೆರಡು ಕೊಡ್ತಾ ಇದ್ದೀನಿ ನಾನು. ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಎಷ್ಟು 10 ದಿನಗಳ ಟ್ರಿಪ್, ಎಷ್ಟು ಚೆನ್ನಾಗಿತ್ತು. ಈ ಎಲ್ಲ ಜಾಗಗಳು ನೀವು ನೋಡಿ ಅಂತ ನೋಡಿ ನಮ್ಮ ಗ್ರೂಪ್ ಇದು. ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಹೇಳಿದ್ನಲ್ಲ, ಬಸ್ಸಲ್ಲಿ ಮಜಾ ಮಾಡಿದ್ದು, ಎಂಜಾಯ್ ಮಾಡಿದ್ದನ್ನೆಲ್ಲ ಹೇಳೋಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಇಡೀ ಗ್ರೂಪು ತುಂಬ ಚೆನ್ನಾಗಿತ್ತು. ಹಾಗಾಗಿ ನಿಮಗೂ ಈ ಎಲ್ಲ ವಿಷಯಗಳನ್ನು ಹೇಳಿದರೆ, ಯಾರು ಆಂಧ್ರ ಪ್ರದೇಶದಲ್ಲಿ ತುಂಬ ದೇವಸ್ಥಾನಗಳು, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಎಲ್ಲ ಕಡೆ ತುಂಬ, ಕರ್ನಾಟಕದಲ್ಲಂತೂ ಹೇಳೋದೇ ಬೇಡ ಬಿಡಿ, ಗೊತ್ತು ಎಲ್ಲರಿಗೂ. ದೇವಸ್ಥಾನಗಳಿಗೆ ಲೆಕ್ಕನೇ ಇಲ್ಲ. ಜೀವಮಾನದಲ್ಲಿ ಇವುಗಳನ್ನೆಲ್ಲ ನೋಡ್ಕೊಳ್ಬೇಕು. ದೂರ ಜಾಗಗಳನ್ನು ನೋಡ್ಕೊಂಡು ಬರ್ತೀವಿ, ಹತ್ತಿರ ಜಾಗಗಳನ್ನೇ ನಾವು ಬಿಟ್ಟಿರ್ತೀವಲ್ವ. ಆಂಧ್ರ ಪ್ರದೇಶದಲ್ಲಿರುವಂತಹ ದೇವಸ್ಥಾನಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಲ್ಲರೂ ನೋಡ್ಕೊಂಡು ಬನ್ನಿ ಜೀವನದಲ್ಲಿ ಅಂತ ಹೇಳ್ತಾ, ಹಾಗೆ ಕಾಂಪಿಟೇಷನ್ಗಳೆಲ್ಲ ಇತ್ತು ಅಂತ ಹೇಳಿದ್ನಲ್ಲ, ಅದರಲ್ಲಿ ನನಗೆ ಸಿಕ್ಕಿದ ಬಹುಮಾನಗಳಿವೆಲ್ಲ, ಅದು ನಿಮಗೂ ತೋರಿಸೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವ, ನಮ್ಮ 10 ದಿನದ ಆಂಧ್ರ ಪ್ರದೇಶ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಒಳ್ಳೊಳ್ಳೆ ದೇವಸ್ಥಾನಗಳನ್ನು ನೋಡೋಕ್ಕೆ ಸಿಕ್ತು. ಜೀವಮಾನದಲ್ಲಿ ಧನ್ಯರಾದ್ವಿ ಅನ್ನುವ ಭಾವನೆಯೂ ಬಂತು. ಯಾಕಂದರೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನಗಳು, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಷ್ಟು ಖುಷಿ ಆಯ್ತಂದರೆ ಅದನ್ನು ನನಗೆ ಹೇಳೋಕ್ಕೆ ಶಬ್ದಗಳೇ ಇಲ್ಲ. ಬರುವಾಗಲೇ 7 ಗಂಟೆ ಕಳೆದಿತ್ತು. ಈಗ ನಾನು ಇದನ್ನೆಲ್ಲ ಎಡಿಟಿಂಗ್ ಮಾಡಿ ನಿಮಗೆ ನಾಳೆ ಕೊಡಬೇಕು ವಿಡಿಯೋ ಅನ್ನೋದಕ್ಕಾಗಿ ಈಗ ಕೂತ್ಕೊಂಡು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲ ನೀವು ನೋಡ್ಕೊಂಡು ಬಂದ್ರಲ್ವ, ಎಲ್ಲನೂ ಹಾಕಿದ್ದೀನಿ ನಾನು. ಏನೇನು ನೋಡಿದ್ವಿ ಎಲ್ಲದರ ಬಗ್ಗೆ. ಯಾರು ಆಂಧ್ರ ಪ್ರದೇಶ ಟ್ರಿಪ್ ಹೋಗಬೇಕು ಅಂತಿದ್ದೀರಿ, ಖಂಡಿತ ಯಾವ ಜಾಗಗಳನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಬೋರಾ ಕೇವ್ಸ್ ನೋಡೋಕ್ಕೆ ಹೋದರೆ ಅಲ್ಲಿಂದ ಮೇಲೆ ಅರಕು ವ್ಯಾಲಿ ಅಂತ ಇನ್ನೊಂದು ಹಿಲ್ ಸ್ಟೇಷನ್ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನಾವು ಮುಂಚೆನೇ ನೋಡಿದ್ವಿ, ನಮ್ಮ ಈ ಟ್ರಿಪ್ಪಲ್ಲಿ ಅದು ಇನ್ಕ್ಲೂಡ್ ಆಗಿರಲಿಲ್ಲ. ಅದು ತುಂಬ ಚೆನ್ನಾಗಿದೆ. ಹೋಗೋರಿಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ನೀವು ಆಂಧ್ರ ಪ್ರದೇಶ್ ಟ್ರಿಪ್ ಹೋಗಬೇಕು ಅಂತವರು, ನೀವು ಯಾವುದೇ ಟ್ರಾವೆಲ್ಸಲ್ಲಿ ಹೋಗಿ, ನಿಮಗೆ ಬಿಟ್ಟಿದ್ದು. ಈ ಯಾವ ಜಾಗಗಳನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಸಾಕಾಗಿದೆ ಇವತ್ತು, ಸುಸ್ತಾಗಿದೆ, ಮಲಗ್ತೀನಿ. ಇದನ್ನೆಲ್ಲ ಎಡಿಟಿಂಗ್ ಮಾಡಿ ನಾಳೆ ಬರುತ್ತೆ. ನೋಡಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ಸಿಗೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ. ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವೀಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.